ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೂಜಾ ನಂದೀಶ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಮರೆಯದೇ ಪ್ರೆಸ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ಎಲ್ಲನೂ ಕೂಡ ನೀವು ನೋಡಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನನ್ನ ವೀಡಿಯೋಸ್ಗಳು ಖಂಡಿತ ಇರ್ತವೆ ಅಂತ ನನಗೆ ನಂಬಿಕೆ ಇದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಏನು ಅಂತಂದರೆ, ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಿತ್ತು. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಯಾವ ಪ್ರಾಡಕ್ಟ್ ಅದು ಅಂತಂದರೆ, ಈ ಒಂದು ಬಿಸ್ಲರಿ ಅವರ ಐಬ್ರೋ ಆ್ಯಂಡ್ ಐಲ್ಯಾಶಸ್ ಹೇರ್ ಆಯಿಲ್ ಅಂತ. ಸೊ ಇದು ಏನಕ್ಕಪ್ಪ ಅಂತಂದರೆ, ಎಷ್ಟೋ ಜನಕ್ಕೆ ಐಬ್ರೋ ಆ್ಯಂಡ್ ಐಲ್ಯಾಶಸ್ ಪ್ರಾಬ್ಲಮ್ ಇರುತ್ತೆ, ತುಂಬ ಕಡಿಮೆ ಹೇರ್ ಇರುತ್ತೆ. ಸೊ ಹಾಗಾಗಿ ಅದು ಫೋಟೋಸ್ಗಾಗಿರ್ಬೋದು, ನೋಡೋದಕ್ಕಾಗಿರ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಅಂಥವ್ರಿಗೆ ಹೋಮ್ ರೆಮಿಡೀಸ್ನೆಲ್ಲನೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಹೋಮ್ ರೆಮಿಡೀಸ್ ಐಬ್ರೋಗಳಿಗೆ ಸ್ವಲ್ಪ ವರ್ಕ್ ಆಗೋದು ಕಡಿಮೆ. ವರ್ಕ್ ಆಗುತ್ತೆ, ಅವ್ರಿಗೆ ಅದು ಸೂಟಬಲ್ ಆಗಬೇಕು. ಸೊ ಈ ಒಂದು ಬಿಸ್ಲರಿಯವರ ಒಂದು ಹೇರ್ ಆಯಿಲ್ ಏನಿದೆ, ಇದು ಓವರಾಲ್ ಎಲ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಎಲ್ರಿಗೂ ಕೂಡ ಇದು ಹಿಡಿಸುತ್ತೆ. ಸೊ ಹಾಗಾಗಿ ಈ ಒಂದು ಹೇರ್ ಆಯಿಲ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದರೆ, ನೈಟ್ ಟೈಮು ನೀವು ಮಲ್ಕೊಳೋದಕ್ಕಿಂತ ಮುಂಚೆ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಈ ಒಂದು ಐಬ್ರೋ ಮತ್ತು ಐಲ್ಯಾಶಸ್ ಆಯಿಲ್ ಏನಿದೆ, ಸೊ ಈ ಒಂದು ಆಯಿಲ್ನ ನೀವು ಜಸ್ಟ್ ಒನ್ ಡ್ರಾಪ್ ಎರಡು ಕಡೆಯೂ ಕೂಡ ಮಸಾಜ್ ಮಾಡ್ತಾ ಬರಬೇಕು, ರೌಂಡಪ್ಪಾಗಿ ರಿವರ್ಸ್ ಮತ್ತು ಎರಡು ಕಡೆಯೂ ಕೂಡ ಈ ರೀತಿ ಚೆನ್ನಾಗಿ ಎರಡೆರಡು ನಿಮಿಷ ಇದನ್ನು ಮಸಾಜ್ ಮಾಡ್ತಾ ಬರಬೇಕು. ನನಗೆ ಐಲ್ಯಾಶಸ್ಗೂ ಕೂಡ ಇದು ಬೇಕು ಅನ್ನೋ ಹಾಗೆ ಖಂಡಿತವಾಗ್ಲೂ ಐಲ್ಯಾಶಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಏನೂ ಆಗಲ್ವ ಇದರಿಂದ, ಕಣ್ಣಿಗೇನಾದರೂ ಹೋದರೆ ಏನೂ ಆಗಲ್ವ ಅಂತ ಕೇಳೋರು, ಏನೂ ಆಗಲ್ಲ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಕೇವಲ 1 ತಿಂಗಳು 2 ತಿಂಗಳಿಂದ ನಾನು ಯೂಸ್ ಮಾಡಿಲ್ಲ, 6 ಮಂತ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು ಅಂತಂದ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಡಕ್ಟನ್ನು ತೊಗೊಳ್ದಲ್ಲಿ ಇರೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ, ಯೂಶ್ವಲಿ ನೀವೊಂದು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಬೇಕು ಅಂತಂದ್ರೂ ಕೂಡ ಅದ್ಯಾವುದೂ ಕೂಡ ಒಂದೇ ತಿಂಗಳಿಗೆ ರಿಸಲ್ಟ್ ಕೊಡಲ್ಲ. ಇಟ್ಸ್ ಟೇಕ್ ಅ ಟೈಮ್. ಸೊ ಹಾಗಾಗಿ ಈ ಒಂದು ಆಯಿಲು ಕೂಡ ಅಷ್ಟೇ. ಸೊ ಆ ಒಂದು ಐಬ್ರೋಸ್ ಬೇಗ ಬೆಳೆಯುತ್ತೆ. ಕೆಲವಷ್ಟು ಜನಕ್ಕೆ ಏನೇ ಶೇಪ್ ಕೂರಿಸಿದ್ರು ಐಬ್ರೋಸ್ನಲ್ಲಿ ಅವರಿಗೆ ಬೇಗ ಬೆಳೆಯುತ್ತೆ. ಸೊ ಅಂಥವ್ರಿಗೆ ಇದು ಇನ್ನೂ ಬೇಗನೆ ಗ್ರೋತಪ್ ಆಗುತ್ತೆ. ಸ್ವಲ್ಪ ಡಿಲೇ ಆಗುವಂಥವ್ರಿಗೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಹಾಗಾಗಿ ಈ ಒಂದು ಬಿಸ್ಲರಿ ಅವರ ಐಬ್ರೋ ಆ್ಯಂಡ್ ಐಲ್ಯಾಶಸ್ ಹೇರ್ ಆಯಿಲ್ ಬಂದು ತುಂಬಾ ಚೆನ್ನಾಗಿದೆ. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆ್ಯಕ್ಚುಲಿ ಇನ್ನೊಂದು ನೋಡಿ ಇಷ್ಟಿದೆ ಆಯಿಲು. ಇದಾದಮೇಲೆ ಮತ್ತೆ ನಾನು ಪರ್ಚೇಸ್ ಮಾಡಬೇಕು. ಸೊ ಹಾಗಾಗಿ ನೀವು ಕೂಡ ಇದಕ್ಕೆ ಈ ಒಂದು ಪ್ರಾಬ್ಲಮ್ ಏನಾದರೂ ನಿಮಗಿದ್ದರೆ ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಇದನ್ನು ತೊಗೋಬೇಕು. ಸೊ ನನಗೆ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಇದನ್ನು ತೊಗೋಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಕೇಳಿದೆ, ನನ್ನ ಐಬ್ರೋಸಿಗೆ ನಾನು ಏನು ಮಾಡಬೇಕು, ನನ್ನ ಐಬ್ರೋ ಸ್ವಲ್ಪ ಉದುರುತ್ತಾ ಇದೆ, ವೆದರ್ ಚೇಂಜ್ ಆಯಿತು, ನನಗೆ ನೀರಿನ ಪ್ರಾಬ್ಲಮ್. ಸೊ ಈ ರೀತಿ ಆದಾಗ ನನಗೆ ಐಬ್ರೋಸ್ ಮತ್ತು ಹೇರ್ ಎರಡೂ ಕೂಡ ತುಂಬಾ ಉದುರೋದಕ್ಕೆ ಸ್ಟಾರ್ಟ್ ಆಯಿತು. ಕೇಳ್ಬೋದು ಕೆಲವಷ್ಟು ಜನ, ಏನು ಐಬ್ರೋಸ್ ಉದುರುತ್ತಾ ಅಂತ ಕೇಳ್ಬೋದು. ಹೌದು, ಉದುರುತ್ತೆ. ಕೆಲವಷ್ಟು ಜನಕ್ಕೆ ಈ ಸೋಲಾರ್ ಸ್ನಾನ ಮತ್ತು ಹೀಟರ್ ಇವ್ಯಾವೂ ಕೂಡ ಆಗಲ್ಲ, ಅದು ನಾನು ಕೂಡ ಒಬ್ಬಳು. ಸೊ ಹಾಗಾಗಿ ಆ ರೀತಿ ಆದಾಗ ನನಗೆ ಹೇರ್ ಆಯಿಲ್ ಸಮಸ್ಯೆ ಬರೀ ತಲೆದೆಲ್ಲ ನನಗೆ ಐಬ್ರೋದು ಕೂಡ ಜಾಸ್ತಿ ಆಗ್ತಾ ಬಂತು. ಸೊ ಅದಾದಮೇಲೆ ನಾನು ಇದನ್ನು ಟ್ರೈ ಮಾಡಿದೆ. 1 ತಿಂಗಳು ನಾನು ಇದನ್ನು ಟ್ರೈ ಮಾಡಿದೆ, ಯಾವುದೇ ರೀತಿ ರಿಸಲ್ಟ್ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಅಂದ್ರೂ ಈ ಒಂದು ಸಿರಮ್ ಖಾಲಿ ಆಗೋವರೆಗೂ ನಾನು ಇದನ್ನು ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಯೂಸ್ ಮಾಡಿದೆ. ನನಗಂತೂ ಈ ಒಂದು ಹೇರ್ ಆಯಿಲ್ ಇಷ್ಟು ಖಾಲಿ ಆಗೋದ್ರೊಳಗಡೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗಂತೂ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸೋದಕ್ಕಿಂತ ಮುಂಚೆ ನಾನು ಅದನ್ನು ಟ್ರೈ ಮಾಡಿರ್ತೇನೆ. ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಕೆಲವಷ್ಟು ಜನಕ್ಕೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾನು ಇದನ್ನು ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟ್ ಅಂತಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಯೂಸ್ ಮಾಡಿದ್ರೆ ಏನಾಗುತ್ತೋ ಎಂತಾಗುತ್ತೋ ಅಂತಂದ್ಬಿಟ್ಟು ಭಯ ಇರುತ್ತೆ. ಆ ರೀತಿಯೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನನ್ನ ಒಂದು ಚಾನಲಲ್ಲಿ ನಾನು ಯಾವ್ಯಾವ ಒಂದು ವೀಡಿಯೋಸ್ನ ಮಾಡ್ತಾಯಿದ್ದೀನಿ, ಅದರಲ್ಲೂ ಆಯಿಲಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು,
ಅಥವಾ ಬ್ಯೂಟಿ ಪ್ರಾಡಕ್ಟ್ಸಿಗೆ ಏನಾದ್ರು ಸಂಬಂಧಪಟ್ಟಿರುವಂಥ ವೀಡಿಯೋಗಳನ್ನು ಮಾಡಿದ್ರೆ ಅದನ್ನು ಆ ಸ್ಕಿನ್ ಟೈಪ್ಸಿಂದು ನಾನು ಹೇಳಿರ್ತೀನಿ. ಇವಾಗ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದ್ದರೆ ಆಲ್ ಸ್ಕಿನ್ ಟೈಪ್ಸ್ ಅಂತ ಹೇಳಿರ್ತೀನಿ, ಇಲ್ಲ ಕೇವಲ ಡ್ರೈ, ಕೇವಲ ಆಯಿಲಿ ಅಂತ ಇದ್ದರೆ ಅದನ್ನು ಕೂಡ ನಾನು ನಿಮ್ಗೆ ಹೇಳಿರ್ತೀನಿ. ಸೊ ಹಾಗಾಗಿ ಯಾರೂ ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಈ ಒಂದು ಬಿಸ್ಲರಿ ಅವರ ಐಬ್ರೋನ್ ಐಲ್ಯಾಶಸ್ ಹೇರ್ ಆಯಿಲ್ ಏನಿದೆ ಇದನ್ನಂತೂ ಕಣ್ಣು ಮುಚ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದ್ರ MRP ರೇಟ್ ಬಂದುಬಿಟ್ಟು 349 ರುಪೀಸ್, 350. ಸೊ ಇದನ್ನು ನಾನು 350 ಕೊಟ್ಟೇನೆ ಪರ್ಚೇಸ್ ಮಾಡಿದ್ದು. ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗುತ್ತೆ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೂ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವು ಕೂಡ ನೋಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.